ಅವನ ಅಕ್ಕನ ಬೆಳಗ್ಗೆ ಎಷ್ಟು ಹೊಟ್ಟೆ ನೋವುತ್ತೆ ಅಂದರೆ ಜೇಬಲ್ ಕಾಸಿಲ್ಲ, ಗಾಡಿಗೆ ರೆಡಿ ಮಾಡಿಸ್ಬೇಕು, ಲೋನ್ ಕಟ್ಟಬೇಕು, ಸರ್ವೀಸ್ ಮಾಡಿಸ್ಬೇಕು. ಅವನಮ್ಮನ ಬೆಳಗ್ಗೆ ಎದ್ದಿದ ತಕ್ಷಣ ಅವನಮ್ಮನ ಇಂಥ ಟೆನ್ಷನ್ಗಳು, ಈ ಥರ ಟೆನ್ಷನ್ಗಳು ಬಂದ್ಬಿಟ್ರೆ ಅವನಮ್ಮನ ದಿನ ಎಲ್ಲ ಅವನಮ್ಮನ ದೇವ್ರಾಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಕಲೇ. ಸೊ ಬೆಳಗ್ಗೆ ಹಲ್ಲುಜ್ಜಾಯಿತು, ಮಕ್ಕ ತೊಳಿತಾ ಇದ್ದೀನಿ. ಜುಪ್ ಅಂತ ತೊಳ್ದೆ. ಇವಾಗ ವಾಟರ್ ಫಾಲು ನನ್ನ ಮಕ್ಕದ ಮೇಲೆ. ನಮಸ್ಕಾರ ಕರ್ನಾಟಕ ಜನರಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆ ನಾನು ಕುಡಿತಾ ಇದ್ದೀನಿ ಕಾಫಿ. ನಮ್ಮನ್ನ ಯಾವ ಥರ ತಿಕ್ಕ ಉರಿಯುತ್ತೆ ಅಂದರೆ ಬೆಳಗ್ಗೆ ಮನೇಲಿ ಕಾಫಿ ಪೌಡ್ರೇ ಇಲ್ಲ. ಫಕ್ ಸೀರಿಯಸ್ಲಿ ಗುರು, ಅವನಮ್ಮನ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ. ದೇವ್ರಾಣೆ, ಅವನಮ್ಮನ ಎಲ್ಲ ಓಡೋಗಿ ಬಿಡೋಣ ಅನ್ಸುತ್ತೆ. ಅವನಮ್ಮನ ಬೆಳಗ್ಗೆ ಫಕ್ ಹಾಲು ತುಪ್ಪ ಕುಡಿದ್ಬಿಡ್ತೀನಿ ಸುಮ್ಮನೆ. ಅವನಮ್ಮನ ನಾನು ಬೆಳಗ್ಗೆ ಅವನಮ್ಮನ ಟೆನ್ಷನ್ ಆಗ್ತಾ ಇದ್ದೀನಿ ಸುಮ್ಮನೆ. ಬೆಳಗ್ಗೆ ಎದ್ದಿದ ತಕ್ಷಣ ಹೊಟ್ಟೆ ಎಷ್ಟು ನೋವುತ್ತೆ ಅಂದರೆ ನನ್ನ ಗಾಡಿ ನೋಡಿದ್ರೆ ದೇವ್ರಾಣೆ ಗುರು, ಈಸ್ಕೊಬೇಕಂದ್ರೆ ಅಷ್ಟೊಂದು ಟೆನ್ಷನ್ನು, ಅಷ್ಟೊಂದು ಯೋಚನೆ ಎಲ್ಲ ಮಾಡಿಲ್ಲ. ಈಸ್ಕೊಂಡು ಆಮೇಲೆ ಏನಾಗತ್ತೆ ಅಂತ ಆಮೇಲೆ ಯೋಚನೆ ಮಾಡ್ತಾ ಇದ್ದೀನಿ. ಅವನಮ್ಮನ ಗಾಡಿನ ಸರ್ವಿಸ್ ಮಾಡೋದು, ಮೇಂಟೈನ್ ಮಾಡೋದು ಎಷ್ಟು ಕಷ್ಟ. ಅವನಮ್ಮನ್ ಅಷ್ಟು ಕಷ್ಟ. ಅವನಮ್ಮನ ನನ್ನ ಜೀವನನೇ ಇಲ್ಲ ಅಷ್ಟು. ಅವನಮ್ಮನ್ ನನ್ನ ಗಾಡಿ ಮೇಂಟೈನ್ ಮಾಡೋದು ಕಷ್ಟ. ಫಕ್ ದ ಸ್ಟ್ರಾಂಗ್ ಕಾಫಿ ಇಸ್ ರೆಡಿ. ಕಾಫಿ ಪೌಡ್ರು ಹೋಗಿ ತಗೊಂಬಂದೆ. ಅವನಮ್ಮನ ಮಾನ ಮರ್ಯಾದೆ ಇಲ್ದಿರಂಗೆ ನಾನು ಏನು ಮಾಡೋಕ್ಕಾಗಲ್ಲ. ಸೊ ನಾನಂತೂ ಕುಡಿಲೇಬೇಕಲ್ಲ ಸ್ಟ್ರಾಂಗ್ ಕಾಫಿ. ಸೊ ಲೆಟ್ಸ್ ಗೋ. ಯಾರೋ ಒಬ್ಬ ಮಾಡ್ದ ಬೋಳಿ ಮಗ ನಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳ್ತಾನೆ, ನಿಮ್ಮ ಮಗ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡ್ತಾನೆ, ಅದಲ್ಲಿ ಬೈತಾನೆ ಹಂಗೆ ಹಿಂಗೆ ಅಂತ. ಅವನ ಅಕ್ಕನ್ ನನಗೇನಾರೋ ಹೇಳಿದ್ದಿದ್ರೆ ಅವನಮ್ಮನ್ ಆ ಸೂಳೆ ಮಗಂಗೆ ಅವನಮ್ಮನ ಮನೆಗೆ ಹೋಗಿ ಹೊಡಿತಾ ಇದ್ದೆ. ಇವತ್ತಿನ ಬೆಳಗ್ಗೆ ವರ್ಕೌಟು ಟ್ರೈಸೆಪ್ಸ್ ಫಸ್ಟ್ ರೌಂಡು, ಅದಾದಮೇಲೆ ಬೈಸೆಪ್ಸ್ ಸೆಕೆಂಡ್ ರೌಂಡು. ಝುಪ್ 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 ಝೂಪ್ 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 ಝೂಪ್. ಅದಾದಮೇಲೆ ಮೂರನೇ ರೌಂಡು ಟ್ರೈಸೆಪ್ಸು ಸೆಕ್ಸಿ ಅನ್ಕೊಳ್ಳಿ. ಅದಾದಮೇಲೆ ನಾಲ್ಕನೇ ರೌಂಡು ಬೈಸೆಪ್ಸ್ ಹ್ಯಾಮರ್. ಅದಾದಮೇಲೆ ಟ್ರೈಸೆಪ್ಸ್ ಐದನೇ ರೌಂಡು. ಅದಾದಮೇಲೆ ಆರನೇ ರೌಂಡು ಬೈಸೆಪ್ ಕರ್ಲ್ಸ್. ಝುಪ್ 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 ಅಂತ ಮಾಡಿದ ತಕ್ಷಣ ಇವಾಗ ಮಾಡಿರೋದೇ ಏನಂತಾರೆ ಇದಕ್ಕೆ, ಬ್ಯಾಕ್ ಲಿವರ್. ಸೊ ಇವತ್ತಿನ ಮಧ್ಯಾಹ್ನ ಲಂಚು ಬಲ್ಲೆ ಅಂದ್ಕೊಳ್ಳಿ. ಇದಿರೋದು ಯಲಹಂಕ ಅಲ್ಲಿ. ಇದು ತುಂಬ ಹಳೆ ರೆಸ್ಟೋರೆಂಟು, ಏನಿಲ್ಲ ಅಂದ್ರೇನು 17 ವರ್ಷ ಹಳೆ ರೆಸ್ಟೋರೆಂಟು ಇದು. ಯಲಹಂಕಗೆ ಫಸ್ಟ್ ಟೈಮ್ ಬಂದಿದ್ದು ಹೇಳ್ಬೇಕಂದ್ರೆ, ಇವರೇ ಫಸ್ಟು ಪಂಜಾಬಿ ರೆಸ್ಟೋರೆಂಟ್ ಮಾಡಿರೋದು ಯಲಹಂಕ ಅಲ್ಲಿ. ಸೊ ನಾನೇನೇನು ತಗೊಂಡೆ ಅಂದರೆ, ಒಂದು ಆಲೂ ಪರೋಟ, ಆಮೇಲೆ ಆಲೂ ಗೋಬಿ ಮಟರ್ ಪನ್ನೀರ್ ಸಬ್ಜಿ ಅಂತಾರೆ ಇದಕ್ಕೆ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಆಹಾ, ಸ್ಮೆಲ್ಗೆ ಅನಿಸ್ತಾ ಇದೆ ಸಕ್ಕತ್ತಾಗಿರುತ್ತೆ ಅಂತ. ಅದಾದಮೇಲೆ ಪನ್ನೀರ್ ಪರೋಟ. ಏನು ಪರೋಟ? ಬಿಸಿ ಪನ್ನೀರ್ ಪರೋಟ. ಸೊ ಇವಾಗ ಆಲ್ರೆಡಿ ಊಟ ಬಂದ್ಬಿಡ್ತು. ಆಲೂ ಗೋಬಿ ಮಟರ್, ಅದಾದಮೇಲೆ ಅಚಾರಿ ಆಲೂ ಅಂತಾರೆ ಇದಕ್ಕೆ, ಅಚಾರಿ ಆಲೂ ಅಚಾರಿ ಆನಿಯನ್. ಇವಾಗ ಆಲೂ ಪರೋಟ ಜೊತೆ ಆಲೂ ಮಟರ್ ಗೋಬಿ ಸಬ್ಜಿ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇವಾಗ ನೆಕ್ಸ್ಟ್ ಬೈಟು ನಾನು ತಗೊತಾ ಇರೋದು ಪನ್ನೀರ್ ಪರೋಟ. ಅದು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಆಹಾ, ಸಬ್ಜಿದ ಜೊತೆ ತಿಂದರೆ ಅಂತೂ ಬಾಯಿ ಒಳಗೆ ಹೋದ್ರೆ ಇವಾಗ ಹೋಗ್ತಾ ಇದೆ ನೋಡಿ. ಉಫ್ ಅಂದಾಯಿತು. ಇವಾಗ ತಿಂತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟ್ ನಾನು ತಗೊಂಡಿರೋದೆ ಫುಲ್ಕಾ. ಸೊ ಫುಲ್ಕಾ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು ಹೇಳ್ಬೇಕಂದ್ರೆ. ಫುಲ್ಕಾ, ಆಲೂ ಪರೋಟ, ಪನ್ನೀರ್ ಪರೋಟ ಆಲ್ ಬರ್ ನೆಕ್ಸ್ಟ್ ಲೆವೆಲ್. ಅಚಾರಿ ಆನಿಯನ್ ದ ಮಸ್ಟ್ ಟ್ರೈ ಅಂದ್ಕೊಳ್ಳಿ. ಅಚಾರು ಆನಿಯನ್ನು ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ, ಅದ್ರ ಜೊತೆ ಆ ಸಬ್ಜಿ. ಆಹಾ, ನಾಲ್ಗೆ ಒಳಗೆ ಹೋಗ್ತಾ ಇದೆ ಇವಾಗ. ಸಖತ್ ಅಂದ್ಕೊಳ್ಳಿ, ಸಖತ್ತು. ಫುಲ್ಕಾ ಶಾರ್ಟೇಜ್ ಆಯಿತು ಅಂತ ಇನ್ನೊಂದು ಫುಲ್ಕಾ, ಲಾಸ್ಟ್ ಫುಲ್ಕಾ ವಿತ್ ಲಾಸ್ಟ್ ಸಬ್ಜಿ. ಲಾಸ್ಟ್ ರೌಂಡ್ ಇರೋದು, ಅದಕ್ಕೆ ಲಾಸ್ಟ್ ರೌಂಡ್
ತಿಂತಾ ಇದ್ದೀನಿ ಜುಪ್ ಅಂತ. ಇನ್ನೇನು ಬಾಯಿ ಒಳಗೆ ಹಾಕೊಂಡೆ ಬಿಟ್ಟೆ ಫೈನಲಿ. ಹಾಕೊಂಡಿದ ತಕ್ಷಣ ನನಗೆ ನೆಮ್ಮದಿ ಸಿಕ್ಕಲಿ ಅಂತ ಕುಡ್ದಿರೋದೆ ಮಸಾಲ ಮಜ್ಜಿಗೆ ಕುಡ್ದಿದ ತಕ್ಷಣ ಡೈರೆಕ್ಟ್ ಹೋಗಿರೋದೆ ಎಲ್ಲಿ ಅಂದರೆ, ಸೊ ಇದು ಇರೋದು HMT ಸರ್ಕಲ್ ಹತ್ರ ದ ಬೆಂಗಾಲಿ ಸ್ವೀಟ್ಸ್ ಅಂದ್ಕೊಳ್ಳಿ, ದಿ ಬೆಂಗಾಲಿ ಸ್ವೀಟ್ಸ್. ಇಲ್ಲಿ ಗಣೇಶ ದೇವರಿಗೆ ಕೈ ಮುಗ್ದಿದ ತಕ್ಷಣ ಅವ್ನಿಗೆ ಹೇಳಿರೋದೆ, ಗುರು ಫಸ್ಟು ನೀನೇನು ಕೊಡ್ತೀಯ ಅಂದರೆ ಫಸ್ಟು ರಸ್ಮಲೈ. ಸೊ ಇಲ್ಲಿನ ರಸ್ಮಲೈ ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ತಿಂದರೆ ಅಂತೂ ತಿಂತಾನೆ ಇರ್ತೀರ. ದಿ ಮಸ್ಟ್ ಟ್ರೈ ಅಂದ್ಕೊಳ್ಳಿ, ದಿ ಮಸ್ಟ್ ಟ್ರೈ. ಆಮೇಲೆ ನಾನು ತೊಗೊಂಡಿರೋದೆ ಚೆನ್ನಪಾಯ್ಸ್ ಅಂತೂ ಸ್ವೀಟ್ ಬಟ್ ನೆಕ್ಸ್ಟ್ ಲೆವೆಲ್ ಸ್ವೀಟ್, ಬಟ್ ತುಂಬ ಸಖತ್ತಾಗಿರುತ್ತೆ ತಿಂದರೆ. ಅದಾದಮೇಲೆ ನಾನು ತೊಗೊಂಡಿರೋದೆ ಇದು ಏನೋ ಅಂತಾರೆ, ನನಗೂ ಗೊತ್ತಿಲ್ಲ. ಸೊ ಅವ್ರು ಹೇಳಿದ್ರು ಇದು ಸಖತ್ತಾಗಿರುತ್ತೆ ಅಂತ. ಲಿಟ್ರಲಿ ನೋಡ್ತಾ ಇರೋಂಗೆ ಗೊತ್ತಾಗ್ತಾ ಇದೆ ಎಷ್ಟು ಸಖತ್ತಾಗಿರುತ್ತೆ ಅಂತ. ಸೊ ಇವಾಗ ನಾನು ಹಾಕೊತಾ ಇದ್ದೀನಿ ಅದನ್ನ ನನ್ನ ಬಾಯಿ ಒಳಗೆ. ಆಹಾ, ನನ್ನ ಜೀವನದಲ್ಲೇ ಇದಕ್ಕಿಂತ ಸೊ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇವರಿಗೆ ನಾನು ಫಸ್ಟು ಅಂದಿರೋದೆ ಟಾಟಾ ಬಾಯ್ ಫಾರ್ ದ ಬೆಸ್ಟ್ ಸ್ವೀಟ್ಸ್ ಇನ್ ದ ಬ್ಯಾಂಗ್ಳೂರ್. ಇಟ್ಸ್ ಕಾಲ್ಡ್ ದ ಬೆಂಗಾಲಿ ಸ್ವೀಟ್ಸ್, ದ ನೆಕ್ಸ್ಟ್ ಲೆವೆಲ್. ಸೊ ಇವತ್ತಿನ ರಾತ್ರಿ ವರ್ಕೌಟು ಶೋಲ್ಡರ್ಸ್, ಕ್ರೇಜಿ ಅಂದ್ಕೊಳ್ಳಿ. ಶೋಲ್ಡರ್ಸ್ ಫಸ್ಟ್ ರೌಂಡ್, ಆಮೇಲೆ ಶೋಲ್ಡರ್ಸ್ ಸೆಕೆಂಡ್ ರೌಂಡ್, ಜುಪ್ ಅಂತ. ಸೊ ಇವತ್ತು ಬರೀ ನಾನು ಮಾಡ್ತಾ ಇರೋದು ಶೋಲ್ಡರ್ 3 ರೌಂಡು ವಿತ್ ಲಾಡ್ ಆಫ್ ರೆಪ್ಸು ಮತ್ತು ಲಾಡ್ ಆಫ್ ವೆಯ್ಟ್ಸ್. ಸೊ ಇದು ಮೂರನೇ ರೌಂಡ್ ಮಾಡಿ ಅವನ ಮತ್ತಿ ಮುಚ್ಕೊಂಡು ಮನೆಗೆ ಹೋಗ್ಬಿಟ್ಟೆ.